ಭಾಗ್ಯ ಕ್ಯಾರೆಕ್ಟರ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂದ್ರೆ ಈಗ ತಾಳಿ ಕಿತ್ತು ಎಸೆಯೋದ್ರ ಬಗ್ಗೆ ಎಲ್ಲ ಒಂದಷ್ಟು ಜನ ಅಬ್ಜೆಕ್ಷನ್ ಮಾಡಿದ್ರು, ತಾಳಿ ಎಸಿಬಾರ್ದಿತ್ತು, ಗಂಡ ಅಲ್ವಾ, ಮದುವೆ ಆಗಿದೆ ಅಲ್ವಾ ಅಂತ ಹೇಳಿದ್ರು. ಇನ್ನು ಕೆಲವರು ಇಲ್ಲ ಮಾಡಿರೋದೇ ಸರಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಅವಳು ಇಷ್ಟು ದಿನದಿಂದ ಅಂದ್ರೆ ಎಷ್ಟೋ ವರ್ಷ ಆಗಿದೆ ಅವಳು ಮದುವೆ ಆಗಿ ಅವನ ಜೊತೆಲಿ, ಎಷ್ಟು ವರ್ಷ ಅಂತ ಅವ್ನ ಪ್ರೀತಿ ತೋರಿಸಲ್ಲ ಅವಳ ಮೇಲೆ, ಅವಳಿಗೋಸ್ಕರ ಒಂದು ಇನಿಷಿಯೇಟಿವ್ ತಗೊಂಡು ಹೊರಗಡೆ ಕರ್ಕೊಂಡು ಹೋಗೋದಾಗ್ಲಿ, ಅಟ್ಲೀಸ್ಟ್ ಅದೆಲ್ಲ ಬಿಡಿ, ಮಾತಾಡೋದು ಇಲ್ಲ ಅವಳ ಜೊತೆಲಿ ಪ್ರೀತಿಯಿಂದ. ಹೀಗಿರ್ಬೇಕಾದ್ರೆ ಅವಳು ಯಾಕೆ ಅಂಥವ್ನ ಜೊತೆಲಿ ಬದುಕಬೇಕು? ದರ್ ಇಸ್ ನೋ ಪಾಯಿಂಟ್ ಅಲ್ವಾ? ನಾನು ಭಾಗ್ಯನ ಜಾಗದಲ್ಲಿ ನಿಂತ್ಕೊಂಡು ಮಾತಾಡೋದಾದರೆ ಖಂಡಿತವಾಗ್ಲೂ ಭಾಗ್ಯ ಏನು ಮಾಡಿದ್ಲು ಅದು ಖಂಡಿತವಾಗ್ಲೂ ಕರೆಕ್ಟ್. ಅಷ್ಟು ಕಷ್ಟಪಟ್ಕೊಂಡು ಯಾಕಿರಬೇಕು? ಅವ್ರಿಗೂ ಇಷ್ಟ ಇಲ್ಲ, ನಾವು ಅಂಥ ಇಷ್ಟ ಇಲ್ದಿದ್ದವ್ರ ಜೊತೆಲಿ ಬದುಕಿ ಏನು ಮಾಡಬೇಕು? ದರ್ ಇಸ್ ನೋ ಪಾಯಿಂಟ್. ಸಮಾಜದಲ್ಲಿ ಇತ್ತೀಚೆಗೆ ಅಕ್ರಮ ಸಂಬಂಧಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಈಗ ಮ್ಯಾರಿಡ್ ಇರೋರೆ ಇನ್ನೊಂದು ರಿಲೇಶನ್ಶಿಪ್ ಇಟ್ಕೊಳ್ತಿದ್ದಾರೆ, ಯಾಕೆ ಅಂತ ನಿಮ್ಗೆ ಅನ್ಸುತ್ತೆ? ಇತ್ತೀಚಿನ ಕೇಸ್ಗಳು ಕೂಡ ಹಾಗೆ ಬರ್ತಾ ಇದೆ. ಪ್ರಾಬ್ಲಿ ಅರೇಂಜ್ ಮ್ಯಾರೇಜಸ್ ಆಗಿರಬಹುದು. ಅಂದರೆ ಏನಂತ ಹೇಳ್ಬೋದು, ಇವಾಗ ಪೇರೆಂಟ್ಸ್ ಒತ್ತಡದಲ್ಲಿ ಮೊನ್ನೆನೂ ಒಂದು ಇನ್ಸಿಡೆಂಟ್ ಆಯಿತು, ಇದು ನಾನು TV ನ್ಯೂಸ್ ಚಾನೆಲ್ಸಲ್ಲಿ ನೋಡಿದೆ. ಅಂದರೆ ಹೇಳೋದಕ್ಕಾಗಲ್ಲ, ಅವರು ಅಂದರೆ ಎಲ್ಲರ ಪೇರೆಂಟ್ಸೂ ಅಷ್ಟು ಲಿಬರ್ಟಿ ಕೊಟ್ಟಿರಲ್ಲ ಮಕ್ಕಳಿಗೆ, ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನ. ಸೊ ಆ ಒತ್ತಡದಲ್ಲಿ ಮದುವೆ ಆಗಿರ್ತಾರೆ, ಅವ್ರಿಗೆ ಇಷ್ಟ ಇರಲ್ಲ. ಸೊ ಅವ್ರಿಗೆ ಇಷ್ಟ ಆಗೋವಂಥ ಯಾವುದಾದ್ರೂ ಕ್ಯಾರೆಕ್ಟರ್ ನೋಡಿ ಪ್ರಾಬ್ಲಿ ಇಷ್ಟಪಡ್ಬೋದು ಅಂತ ಅಂದ್ಕೊಳ್ತೀನಿ. ಭಾಗ್ಯಲಕ್ಷ್ಮಿ ಧಾರಾವಿಯಲ್ಲಿ ಸಾಕಷ್ಟು ಟ್ರ್ಯಾಕ್ಗಳು ಹೋಗ್ತಾ ಇದೆ. ಅಂದ್ರೆ ಭಾಗ್ಯ ಒಂದ್ ರೀತಿ ಕ್ಯಾರೆಕ್ಟರ್ ಆದ್ರೆ ತಾಂಡವ್ ಇನ್ನೊಂದು ರೀತಿ ಕ್ಯಾರೆಕ್ಟರ್. ಅವ್ರವ್ರ ಜರ್ನಿಯನ್ನ ಲೀಡ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಹೊರಗಡೆಯಿಂದ ನೋಡಿದಾಗ ನೀವು ಈ ಸೀರಿಯಲ್ ಇಂದ ಏನ್ ಕಲ್ತ್ರಿ? ಅಂದರೆ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಕೇಳಬೇಕು, ಅವ್ರ ಮಕ್ಕಳಿಗೆ ಮದುವೆ ಆಗೋರು ಇಷ್ಟ ಇದ್ದಾರಾ ಇಲ್ವಾ ಅನ್ನೋದು. ಅಥವಾ ನಾವು ಮದುವೆ ಆಗೋದಕ್ಕಿಂತ ಮುಂಚೆ ಕರೆಕ್ಟಾಗಿ ನಮ್ಗೆ ಯಾವ ಥರ ಪಾರ್ಟ್ನರ್ ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅಂದರೆ ನಮಗೋಸ್ಕರ ನಾವು ಸ್ಟ್ಯಾಂಡ್ಸ್ ತಗೊಳ್ಳಿಲ್ಲ ಅಂದರೆ ಆಬ್ವಿಯಸ್ಲಿ ಭಾಗ್ಯಲಕ್ಷ್ಮಿಲಿ ಏನೇನಾಗ್ತಿದೆ ಈ ಥರದ್ದೆಲ್ಲ ಖಂಡಿತವಾಗ್ಲೂ ಆಗುತ್ತೆ. ಓಕೆ, ಈಗ ಶ್ರೇಷ್ಠ ಮದುವೆ ಆಗುವಾಗಲೂ ಕೂಡ ಅಪ್ಪ ಅಮ್ಮನಿಗೆ ಒಂದು ಮಾತು ಹೇಳಲ್ಲ. ಹೌದು, ಅಂದರೆ ಶ್ರೇಷ್ಠ ಕ್ಯಾರೆಕ್ಟರ್ ಹೇಗಿದೆ ಅಂದರೆ ಅವಳು ಬೇಸಿಕಲಿ ತುಂಬ ಸ್ಟಬರ್ನ್ ಹುಡುಗಿ. ಅಂದರೆ ಅವಳಿಗೆ ಏನು ಬೇಕೋ ಲೈಫಲ್ಲಿ ಇವಾಗ ಇದು ಬೇಕು ಅಂದರೆ ಅದು ಬೇಕು, ಅದಕ್ಕೋಸ್ಕರ ಅವಳು ಯಾವ ಲೆವೆಲ್ಗಾದರೂ ಹೋಗ್ತಾಳೆ, ಎಷ್ಟು ಚೀಪ್ ಲೆವೆಲ್ಗಾದರೂ ಹೋಗ್ತಾಳೆ. ಶ್ರೇಷ್ಠ ಬೇಸಿಕಲಿ ತಾಂಡವ್ ಬೇಕು, ನನಗೆ ಗೊತ್ತಿಲ್ಲ ಅದೇನೇ ಆಗಲಿ ನನಗೆ ಅವ್ನು ಬೇಕು ಅನ್ನೋ ಥರ. ಸೊ ಅವನಿಗೋಸ್ಕರ ಅಪ್ಪ ಅಮ್ಮನೂ ಬಿಟ್ಲು, ಫ್ರೆಂಡ್ಸ್ನ ಬಿಟ್ಲು, ಎಲ್ಲರ ಕೈಲೂ ಬಯಸ್ಕೊಂಡ್ಲು. ಒಟ್ಟಿನಲ್ಲಿ ಅವಳದ್ದು ಅಲ್ಟಿಮೇಟ್ ಗೋಲ್ ಏನಂದ್ರೆ ತಾಂಡವ್ ಅವಳ ಜೊತೆಲಿ ಇರಬೇಕಷ್ಟೇ. ಇವಾಗಿದ್ದಾನೆ, ಸೊ ಶ್ರೇಷ್ಠ ಸಮಾಧಾನವಾಗಿದ್ದಾಳೆ. ಆದ್ರೂ ಕೂಡ ಈಗ ಭಾಗ್ಯನ್ ಸೋಲ್ಸ್ಬೇಕು ಅನ್ನೋದಿದೆಯಲ್ಲ, ಅಂದ್ರೆ ಅವನಿಗಿದೆ, ಇವಾಗ ನನಗಿಲ್ಲ, ನನಗೆ ಸಿಕ್ಕದ್ನಲ್ವಾ ಅವನು. ಸೊ ಖುಷಿಯಾಗಿದ್ದೀನಿ. ಬಟ್ ಅವನು ಆ ಕಷ್ಟ ಪಡ್ತಾ ಇರ್ತಾನಲ್ಲ, ಭಾಗ್ಯಂಗೆ ಸೋಲ್ಸ್ಬೇಕು, ಭಾಗ್ಯ ಹಾಗೆ ಮಾಡ್ತಿದ್ದಾಳೆ ಹೀಗೆ ಇದನ್ನೆಲ್ಲ ನೋಡಿ ಶ್ರೇಷ್ಠಂಗೂ ಫ್ರಸ್ಟ್ರೇಟ್ ಆಗ್ತಿದೆ ಆ್ಯಕ್ಚುಲಿ. ಇವನೇನು ಯಾವಾಗಲೂ ಭಾಗ್ಯನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ, ಮತ್ತು ನನ್ನ ಏನಕ್ಕೆ ಮದುವೆ ಆದ ಅನ್ನೋ ಕ್ವೆಶನ್ ಇವಾಗ ಶ್ರೇಷ್ಠಂಗೆ ಕಾಡ್ತಿದೆ ಆ್ಯಕ್ಚುಲಿ. ಓಕೆ, ನಾನು ಈ ಇನ್ಸಿಡೆಂಟ್ ಹೇಳಿದ್ರೆ ಬಹುಶಃ ನೀವು ನಂಬಲ್ಲ ಅನ್ಸುತ್ತೆ. ನನಗೆ ಬರುವಾಗ ಹೀಗೆ ಒಬ್ರು ಕೇಳಿದ್ರು ಯಾರು ಇಂಟರ್ವ್ಯೂ ಅಂತ. ನಾನು ಹೇಳಿದೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಶ್ರೇಷ್ಠ ಕ್ಯಾರೆಕ್ಟರ್ ಅಂತ. ಹೌದಾ, ನನ್ನ ಕಡೆಯಿಂದ 2 ಕೊಟ್ಟು ಬನ್ನಿ, 2 ಏಟ್ ಹಾಕ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹೊರಗಡೆ ಆಡಿಯನ್ಸ್ ಸಿಕ್ಕಿದಾಗ ಏನ್ ಹೇಳ್ತಾರೆ? ಸೀರಿಯಸ್ಲಿ ಹಂಗೆ ಹೇಳಿರೋದು. ನಾನು ಏನ್ ಹಿಂಗೆ ಇರುತ್ತೆ ಹೇಳ್ತಾರಲ್ಲ ಅಲ್ವಾ. ಆಕ್ಚುಲಿ ಶ್ರೇಷ್ಠನ ಅಷ್ಟೇ ಹೇಟ್ ಮಾಡ್ತಿದ್ದಾರೆ ಅಂದ್ರೆ ನನ್ನ ಕೆಲಸನ ನಾನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ. ಅದಂತೂ ಖಂಡಿತ. ಬಟ್ ಹೊರಗಡೆ ಅಷ್ಟು ಹೇಟ್ರೆಡ್ ತಗೊಳ್ಳೋದು ತುಂಬಾ ಕಷ್ಟ ಅಲ್ವಾ. ಹೊರಗಡೆ ಏನಕ್ಕಮ್ಮ ಹಂಗ್ ಮಾಡ್ತೀಯ, ಭಾಗ್ಯನ ಪಾಡಿಗೆ ಭಾಗ್ಯನ ಬಿಟ್ಬಿಡು, ಏನಕ್ಕೆ ಅವಳು ಗಂಡನೇ ಬೇಕಾದ್ರೆ ನಿನಗೆ ಅಂತ ಹೇಳ್ತಾರೆ. ಬಟ್ ಅದನ್ನ ಸೀರಿಯಲ್ ಆಗಿ ನೋಡೋ ಅಂತಹ ಜನಗಳು ಇದ್ದಾರೆ, ಶ್ರೇಷ್ಠ ಪಾತ್ರನ ಅಪ್ರಿಷಿಯೇಟ್ ಮಾಡಿದವರು ಇದ್ದಾರೆ. ಅಂದರೆ ನೀವು ಅಷ್ಟು ಕೋಪ ಬರ್ಸ್ತೀರಾ ನಮಗೆ, ನಿಮ್ಮನ್ನ ನೋಡಿದ್ರೆ ಹೊಡಿಬೇಕು ಅಂತ ಅನ್ಸುತ್ತೆ ಅಂತ ಹೇಳ್ತಾರಲ್ಲ, ಅವಾಗ ಆ್ಯಕ್ಚುಲಿ ಖುಷಿ ಆಗುತ್ತೆ. ಅಂದರೆ ನಾನು ಶ್ರೇಷ್ಠ ಆಗಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಅಂತ. ಹೊಡೆತ ತಿನ್ನೋ ಟೈಮ್ ಏನಾದ್ರು ಬಂದಿತ್ತಾ ಆ ಥರ ಸಿಚುವೇಶನ್ ಲೈಫಲ್ಲಿ? ಇಲ್ಲ, ಯಾವ ಟೈಮಲ್ಲೂ ಆಗಿಲ್ಲ. ಪರ್ಟಿಕ್ಯುಲರ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ನಿಮಗೆ ಸಿಕ್ಕಾಗ ಜನರು? ಅದೇ ಭಾಗ್ಯಂಗೆ ಯಾಕೆ ಅಷ್ಟು ಕಷ್ಟ ಕೊಡ್ತೀರಾ, ನೀವು ಅಷ್ಟು ಚೆನ್ನಾಗಿದ್ದೀರಾ, ಬೇರೆ ಹುಡುಗನ ಮದುವೆ ಆಗ್ಬೋದಲ್ವಾ, ಯಾಕೆ ಅವಳು ಗಂಡನೇ ಬೇಕಾ, ಈ ಥರ ಎಲ್ಲ ಕ್ವೆಶನ್ಸ್ ಕೇಳ್ತಾರೆ. ಅಂದರೆ ಸ್ವಲ್ಪ ಟಾರ್ಚರ್ ಕೊಡೋದನ್ನ ಕಡಿಮೆ ಮಾಡಿ ಅಂತ. ಬಟ್ ನಾನು ಕಮೆಂಟ್ಸ್ಗಳನ್ನ ನೋಡ್ತಾ ಇರ್ತೀನಿ, ಅಂದರೆ ಕಲರ್ಸ್ ಕನ್ನಡ ಪೇಜಲ್ಲಿ ಬರ್ತೀನೋ ಕಮೆಂಟ್ಸ್ಗಳನ್ನ ನೋಡ್ತಿರ್ತೀನಿ. ಭಾಗ್ಯನ್ ಕಟ್ಕೊಂಡ್ರೆ ಚೆನ್ನಾಗಿರ್ತಾ ಇದೆ, ಬಟ್ ಈಗ ಅವಳನ್ನ ಬಿಟ್ಟಿರೋದಕ್ಕೆ ಶ್ರೇಷ್ಠ ಸರಿಯಾಗೇ ಮಾಡ್ತಾಳೆ ನಿನಗೆ ಅಂತ ಹೇಳಿ ಒಂದಷ್ಟು ತಾಂಡವ್ಗೆ. ಹೌದು ಹೌದು, ಅಂದ್ರೆ ಶ್ರೇಷ್ಠ ಹೆಂಗೆ ಅಂದ್ರೆ ಭಾಗ್ಯನಷ್ಟು ಅವನ್ನ ಕನ್ಸೋಲ್ ಮಾಡೋದಾಗ್ಲಿ, ಅವಳಿಗೆ ಇಷ್ಟ ಅನ್ನೋದಕ್ಕೆ ಅವಳು ಅಂದ್ರೆ ಅವಳು ಬಿಟ್ಟು ಬರೀ ಅವನ ಯೋಚನೆಯಲ್ಲೇ ಅಥವಾ ಅವನ ಸೇವೆನೇ ಮಾಡ್ಕೊಂಡಿರಲ್ಲ, ಅದು ಭಾಗ್ಯ. ಆ ಥರ ಮಾಡಿದ್ರೆ ಅವಳು ಭಾಗ್ಯ ಆಗ್ತಾಳೆ. ಶ್ರೇಷ್ಠ ಹಂಗಲ್ಲ, ಅವಳಿಗೆ ಇಷ್ಟ ಅಷ್ಟೇ,
ಯಾವಾಗಲೂ ಅವ್ನ ಸೇವೆ ಮಾಡಿಕೊಂಡು ಅವ್ನ ಕಷ್ಟ ಇಷ್ಟಗಳನ್ನ ಕೇಳಿಕೊಂಡು ಇರಲ್ಲ ಅವಳು. ಸೊ ಅದಕ್ಕೆ ಜನಗಳಿಗೆ ಪಾಪ ಭಾಗ್ಯನಂತ ಹೆಂಡ್ತಿನ ಬಿಟ್ಟು ಈ ಥರ ದೆವ್ವ ಅಂತ ಗರ್ಲ್ ಫ್ರೆಂಡ್ ಮದುವೆ ಆಗಿದೆಯಲ್ವಾ ಅಂತ ಹೇಳ್ತಾರೆ ಅವನಿಗೆ. ತಾಂಡವ್ ಸಿಕ್ಕಾಪಟ್ಟೆ ಬೈತಾನೆ ಧಾರಾವಾಹಿಯಲ್ಲಿ. ನೀವು ಯಾವ ರೀತಿ ಬೈಗುಳುಗಳನ್ನ ಕಲ್ತಿದ್ದೀರಾ ಅಂತ? ಚೆಮ್ಮೆ ಅಂತಾನೆ ಭಾಗ್ಯಂಗೆ. ನಾನು ಅವಾಗ ಪ್ಲೀಸ್ ಕೊಡೋ ಎಮ್ಮೆ ಅನ್ಬೇಡ ದರಿದ್ರ ಅಂತಾನೆ. ಅದು ನಾರ್ಮಲ್ ಆಗಿಬಿಟ್ಟಿದೆ. ನಾನು ಒಂದೊಂದ್ಸತಿ ಲೈಕ್ ಏನು ಬರೀ ದರಿದ್ರ ಎಮ್ಮೆ ಈ ಥರ ಅದ್ಬಿಟ್ರೆ ಎಣ್ಣೆ ಮುಗ್ದವಳೆ ಏನು ಎಣ್ಣೆ ಮುಗ್ದವಳೆ ಆಫ್ ಸ್ಕ್ರೀನ್ ನಾವಿಬ್ರು ನಗ್ತಾ ಇರ್ತೀವಿ ಬೈಗುಳುಗಳನ್ನೆಲ್ಲ ಕೇಳಿ. ಏನದು ಎಣ್ಣೆ ಮುಗ್ದವಳೆ, ಏನದು, ಎಷ್ಟು ಚೀಪ್ ಅಲ್ವಾ ನಾವು ಮಾತಾಡೋದು ಅಂತ. ಬಟ್ ಇಷ್ಟೇ ನಾನು ಕಲ್ತಿರೋದು. ಓಕೆ, ಬಟ್ ಹೊರಗಡೆಯಿಂದ ನಿಂತು ನೋಡಿದಾಗ ನಿಜವಾಗ್ಲೂ ಭಾಗ್ಯನ ಜೀವನ ತುಂಬ ಕಷ್ಟ ಅಂತ ಅನ್ಸುತ್ತೆ. ಅಂದರೆ ಈಗ ಆಲ್ರೆಡಿ ಗಂಡನಿಂದ ಸಪ್ರೇಟ್ ಆಗಿರೋವಂಥದ್ದು, ಒಂದು ಫ್ಯಾಮಿಲಿನ ನೋಡ್ಕೋಬೇಕು, ಮಕ್ಕಳಿದ್ದಾರೆ ನೋಡ್ಕೋಬೇಕು, ಅತ್ತೆ ಮಾವನ ನೋಡ್ಕೋಬೇಕು. ಹೌದು, ಆ ಥರ ಎಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ. ಅಂದರೆ ಏನೋ ಪ್ರೀತಿಸಿ ಮದುವೆ ಆಗಿರ್ತಾರೆ ಅಥವಾ ಅರೇಂಜ್ ಮ್ಯಾರೇಜಲ್ಲೇ ಆಗಿರ್ತಾರೆ, ಏನೋ ವರ್ಕ್ ಆಗಲ್ಲ, ಗಂಡ ಬಿಟ್ಟು ಹೋಗಿರೋರು ಇರ್ತಾರೆ. ಅಂದರೆ ಸಿಂಗಲ್ ಪೇರೆಂಟ್ಸ್ ತುಂಬ ಜನ ಇದ್ದಾರೆ ಈಗಿನ ಕಾಲದಲ್ಲಂತೂ. ಹುಡುಗಿಯರು ಯಾವ ಹುಡುಗರಿಗೂ ಕಮ್ಮಿ ಇಲ್ಲ. ಹುಡುಗರು ಇಲ್ಲ ಅಂದರು, ಅಂದರೆ ಗಂಡ ಇಲ್ಲ ಅಂದ್ರೂ ಅವರು ಅಂದರೆ ಆ ಮಕ್ಕಳನ್ನ ತಂದೆ ಇದ್ದು ಏನು ಜವಾಬ್ದಾರಿ ತಗೊಂಡು ಹೆಣ್ಮಕ್ಳು ಅಂದರೆ ಮಕ್ಕಳನ್ನ ಸಾಕ್ತಾರೋ ಅದಕ್ಕಿಂತ ಚೆನ್ನಾಗೇ ಸಾಕ್ತಿದ್ದಾರೆ. ಸೊ ಇವಾಗ ಅದು ನಾರ್ಮಲೈಸ್ ಆಗಿಬಿಟ್ಟಿದೆ. ಓಕೆ, ಈಗ ಭಾಗ್ಯ ಆದೇಶ್ವರ್ ಕಾಮತ್ ಅವ್ರನ್ನ ಮದುವೆ ಆಗ್ತಾಳೆ ಅಂತ ಹೇಳಿ ಜನರಿಗೊಂದು, ಅದು ನನಗೂ ಗೊತ್ತಿಲ್ಲ. ಭಾಗ್ಯನ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ. ನೀವು ತಾಂಡವ್ನ ಕೇಳಬೇಕಿದೆಲ್ಲ. ಹೊರಗಡೆ ನಿಂತು ನೋಡೋದಾದ್ರೆ ಅವರಿಬ್ಬರು ಮದುವೆ ಆಗೋದು ಆಗಬೇಕು. ಅಂದರೆ ಎವ್ರಿಬಡಿ ನೀಡ್ಸ್ ಅ ಸೆಕೆಂಡ್ ಚಾನ್ಸ್ ಅಲ್ವಾ. ಫಸ್ಟ್ ಅವನೇನೋ ಸರಿ ಇಲ್ಲ, ವರ್ಕ್ ಆಗಲಿಲ್ಲ, ಬಟ್ ವೈ ನಾಟ್, ಯಾಕೆ ಮದುವೆ ಆಗಬಾರ್ದು? ಹೆಣ್ಮಕ್ಳು ಇನ್ನೊಂದು ಯಾಕೆ ಮದುವೆ ಆಗಬಾರ್ದು? ಇವಾಗ ಗಂಡ ಅಷ್ಟು ಕಷ್ಟ ಕೊಡಬೇಕಾದ್ರೆ, ಅಷ್ಟು ನೋವಲ್ಲಿ ಇರಬೇಕಾದ್ರೆ, ಈವನ್ ಅವರಿಗೂ ಒಂದು ಒಳ್ಳೆ ಪ್ರೀತಿ ಮಾಡೋ ಅಂಥ ಗಂಡ ಬೇಕು, ಸಪೋರ್ಟಿವ್ ಪಾರ್ಟ್ನರ್ ಬೇಕು. ಅವಳು ಭಾಗ್ಯ ಇನ್ನೊಂದು ಮದುವೆ ಆಗೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅನ್ನೋದು ನನ್ನ ಅನಿಸಿಕೆ. ಓಕೆ, ಈಗ ಶ್ರೇಷ್ಠ ಇಷ್ಟೊಂದು ಕೆಟ್ಟ ಮನಸ್ಥಿತಿಯನ್ನ ಹೊಂದಿರುವಂಥದ್ದು, ಆ ಪಾತ್ರವನ್ನ ನೀವು ಪ್ಲೇ ಮಾಡ್ತಿದ್ದೀರಾ. ಎಟ್ ದ ಸೇಮ್ ಟೈಮ್ ಈ ಪಾತ್ರ ನಿಮ್ಮ ರಿಯಲ್ ಲೈಫಲ್ಲಿ ಎಫೆಕ್ಟ್ ಆಗುತ್ತಾ, ಪರಿಣಾಮ ಬೀರುತ್ತಾ ನೆಗೆಟಿವ್ ಆಗಿ? ಅಂದರೆ ಬೈತಾರೆ ಸರಿ, ಬಟ್ ಬೈದಿದ್ದಾರೆ ನೋಡಿದ ತಕ್ಷಣ ಎಲ್ರಿಗೂ ಅನ್ಸುತ್ತೆ ನನಗೆ ಆ್ಯಟಿಟ್ಯೂಡ್, ನನಗೇನು ಇಲ್ಲ, ನಾನು ಸುಮ್ಮನೆ ನನಗೆ ಬೇಜಾರಾಗ್ಬಿಟ್ಟು ನಾನು ಸುಮ್ಮನೆ ಹಿಂಗೆ ಕೂತ್ಕೊಂಡ್ರು. ಎಷ್ಟು ಆ್ಯಟಿಟ್ಯೂಡ್ ಅಲ್ವಾ ಅವಳಿಗೆ. ನೋಡು ಅವಳು ಹೇಗಿದೆ, ನನಗೆ ಬೇಜಾರಾಗಿದೆ, ನಾನು ಕೂತ್ಕೊಂಡಿದ್ದೀನಿ, ಐ ಆಮ್ ಗೋಯಿಂಗ್ ಥ್ರೂ ಅ ಬ್ಯಾಡ್ ಡೇ. ಆ ಥರ ಇಂಪ್ಯಾಕ್ಟ್ ಆಗಬಹುದು. ಅಂದರೆ ಜನಗಳಿಗೆ ನಾನೇನು ಅಂತ ಗೊತ್ತಿರಲ್ವಲ್ಲ. ಸೊ ಸೀರಿಯಲಲ್ಲಿ ಹೇಗೆ ನನ್ನ ನೋಡ್ತಾರೆ ಅದನ್ನ ನೋಡು ಜಡ್ಜ್ ಮಾಡಬಹುದು. ಇತ್ತೀಚೆಗೆ ಚಂದನ ಅನಂತಕೃಷ್ಣ ಅವರ ಇಂಟರ್ವ್ಯೂದಲ್ಲಿ ಅವರೊಂದು ಮಾತು ಹೇಳಿದ್ರು ನನ್ನ ಜೊತೆ ಇಂಟರ್ವ್ಯೂನಲ್ಲಿದ್ದಾಗ. ಆರ್ಟಿಸ್ಟ್ ಅಂತ ಅಂದಾಗ ಜನ ತುಂಬಾ ಹೊಗಳ್ತಾರೆ. ಈಗ ನಮ್ಮನ್ನೇ ನಟಿಯರು ಅಂತ ಅಂದ್ಕೊಳ್ಳೆ ತುಂಬಾ ಹೊಗಳ್ತಾರೆ. ಅದೇ ಸೊಸೆ ಮಾಡ್ಕೋಬೇಕು ಅಂತಂದಾಗ ಯೋಚನೆ ಮಾಡ್ತಾರೆ ಅಂತ. ಅದು ಆ್ಯಕ್ಚುಲಿ ಹೌದು. ಅಂದರೆ ಎಲ್ರಿಗೂ ಒಂದು ತಲೆಯಲ್ಲಿ ಯಾವ ಥರ ಯೋಚನೆ ಇದೆ ಅಂದರೆ, ಆರ್ಟಿಸ್ಟ್ ಅಂದರೆ ಅವರು ಆರ್ಟಿಸ್ಟಾಗೇ ಆಫ್ ಸ್ಕ್ರೀನು ಬದುಕ್ತಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ನೋ, ಆ ಥರ ಯಾರೂ ಇರಲ್ಲ. ನಮ್ಮನೇಲಿ ನಾನೇ ನಾನು ತಿಂದಿರೋ ತಟ್ಟೆ ತೊಳಿಬೇಕು, ನಾನೇ ನನ್ನ ಕುಡ್ದಿರೋ ಗ್ಲಾಸ್ ಎತ್ಕೊಂಡೋಗಿ ಇಡಬೇಕು, ನಮ್ಮನೆ ಕಸ ನಾನೇ ಗುಡಿಸ್ತೀನಿ, ನಮ್ಮನೆ ಟಾಯ್ಲೆಟ್ ನಾನೇ ತೊಳಿತೀನಿ. ಅದು ಈಚೆ ಕಡೆ ಪ್ರಪಂಚಕ್ಕೆ ಗೊತ್ತಾಗಲ್ಲ. ಬರೀ ನಾವು ಲೈಕ್ ತುಂಬ ನೀಟಾಗಿ ಡ್ರೆಸ್ಅಪ್ ಆಗಿರ್ತೀವಿ, ನಮ್ಮನ್ನ ನಾವು ಚೆನ್ನಾಗಿ ಕ್ಯಾರಿ ಮಾಡ್ತೀವಿ. ಅದೇ ಥರ ಅವ್ರ ಮನೆಗೆ ಹೋಗಿ ಎಲ್ಲಿ ನಾವು ಇರ್ತೀವೇನೋ ಭಯ ಇರಬಹುದೇನೋ. ಬಟ್ ಎಲ್ಲರೂ ಹಾಗಿರಲ್ಲ. ನಮಗೂ ಅಂತಲೂ ಒಂದು ಪರ್ಸ್ನಲ್ ಲೈಫ್ ಇದೆ. ಆರ್ಟಿಸ್ಟ್ ಅಷ್ಟೇ, ಅದು ಸೆಟ್ಟಲ್ಲಿ. ಆಫ್ ಸ್ಕ್ರೀನಾಗಿ ಬಂದಿದ ತಕ್ಷಣ ನಾನು ನಮ್ಮ ಅಪ್ಪ ಅಮ್ಮನಿಗೆ ನಾರ್ಮಲ್ ಮಗಳು, ಬೇರೆ ಮನೆಗೆ ಹೋದರೆ ನಾನು ನಾರ್ಮಲ್ ಸೊಸೆನೇ. ಅದು ಒಂದು ಭಯ ಇರುತ್ತೆ ಬೇರೆಯವರಿಗೆ. ಕನ್ನಡದಲ್ಲೇ ಒಬ್ಬರು ವಿಲನ್ ಹೇಳಿರೋಂಥದ್ದು ಮಾತಿದು. ಅಂದರೆ ಅವ್ರಿಗೆ ಮದುವೆ ಆಗೋದಕ್ಕೆ ತೊಂದರೆ ಆಗಿದೆ, ವಿಲನ್ ಪಾತ್ರಗಳನ್ನ ಮಾಡಿ ಜನ ರಿಯಲ್ ಲೈಫಲ್ಲೂ ಇವ್ರು ಹೀಗೆ ಇರ್ಬೋದು ಅಂತ ಹೇಳಿ ಮದುವೆಗೆ ಅಷ್ಟೊಂದು ಅಪ್ರೋಚ್ ಮಾಡಿಲ್ಲ. ಈ ಥರದ್ದೆಲ್ಲ ಸಮಸ್ಯೆಗಳಾಗ್ತಿದೆ ಆ್ಯಕ್ಚುಲಿ. ನಿಮ್ಗೇನಾದರೂ? ನನಗೆ ಆ ಥರ ಸಮಸ್ಯೆ ಇದುವರೆಗೂ ಆಗಿಲ್ಲ. ಇನ್ನು ಮುಂದೆ ಆಗುತ್ತೋ ಏನೋ ಗೊತ್ತಿಲ್ಲ. ಅಂದರೆ ನೆಕ್ಸ್ಟ್ ಮದುವೆ ಹುಡುಕ್ತಾ ಇದ್ದೀವಿ, ಬಟ್ ಗೊತ್ತಿಲ್ಲ ಹೇಗೆ ಅಂತ. ಬಟ್ ಆರ್ಟಿಸ್ಟ್ ಅಂದರೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರುತ್ತೆ. ಅದರಲ್ಲೂ ವಿಲನ್ ಅಂದರೆ ಇವಳು ಸೀರಿಯಲಲ್ಲಿ ಅಷ್ಟು ಗೋಳು ಇಕ್ಕೊಳ್ತಾಳೆ, ಇನ್ನು ಆಫ್ ಸ್ಕ್ರೀನ್ ಗೋಳು ಇಕ್ಕೊಳ್ಳೋದು. ಆ್ಯಕ್ಚುಲಿ ವಿಲನ್ಗಳು ಸ್ವೀಟ್ ಆಗಿರ್ತಾರೆ ಆಫ್ ಸ್ಕ್ರೀನಲ್ಲಿ. ಅವ್ರು ಗೋಳು ಇಕ್ಕೊಳ್ಳೋಕೆ ತುಂಬ ಈಸಿ. ನಾವು ಹೇಗೆ ಪೋರ್ಟ್ರೇ ಮಾಡ್ಕೊಂಡಿರ್ತೀವಿ ನಮ್ಮನ್ನ ಅಂದರೆ ತುಂಬ ಸ್ಟ್ರಾಂಗು, ನಾವು ತುಂಬ ಕೊಬ್ಬಿಂದ ಮಾತಾಡ್ತೀವಿ, ನೀನು ಕುತ್ಕೋ ಅಂದರೆ ಕುತ್ಕೋಬೇಕು, ಆ ಥರ ನಾವು ಪೋರ್ಟ್ರೇ ಮಾಡ್ಕೊಂಡಿರ್ತೀವಿ ಆನ್ ಸ್ಕ್ರೀನ್. ಬಟ್ ವೆನ್ ಇಟ್ ಕಮ್ಸ್ ಟು ಆಫ್ ಸ್ಕ್ರೀನ್
ಆಕ್ಚುಲಿ ವಿಲನ್ಸ್ ಆರ್ ವೆರಿ ಸ್ವೀಟ್ ಹಾರ್ಟ್. ಅಂದ್ರೆ ಪಾಪ ಟೈಪ್ ಇರ್ತಾರೆ. ಅವ್ರು ಯೂಶಲಿ ತುಂಬಾ ಮಾತಾಡೋದು ಇಲ್ಲ, ತುಂಬಾ ಸೈಲೆಂಟ್ ಆಗಿರ್ತಾರೆ. ಅವ್ರ ಕೆಲಸ ಆಯ್ತು ಅವ್ರಾಯ್ತು ಅನ್ನೋ ತರ ಇರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.